ಎಲ್ಲರಿಗೂ ನಮಸ್ಕಾರ. ಸಕಡಾಂಕೈ ನಮಸ್ಕಾರ. ಬೆಳ್ಳುಳ್ಳಿ ನೀರುಳ್ಳಿಯನ್ನು ಉಪಯೋಗಿಸದೆ ಶುಭ ದಿನದಂದು ಅಥವಾ ಸಂಕಷ್ಟಿಯಲ್ಲಿ ಇರುವಾಗ ಏನು ಮಾಡ್ಬೋದು ಅನ್ನುವಂತಹ ಒಂದು ನಿಮ್ಮ ಪ್ರಶ್ನೆಗೆ 3 ಉತ್ತರವನ್ನು ಇವತ್ತು ನಾನು ಕೊಡ್ತಾ ಇದ್ದೇನೆ. ಲಿಂಬೆಹಣ್ಣಿನ ಸಾರು, ಸುವರ್ಣಗೆಡ್ಡೆ ಸುಕ್ಕ, ಮಾವಿನ ಹಣ್ಣಿನ ಸಿಹಿ ಪಲ್ಯ. ಸೂಪರ್ ಆಗಿ ಆಗ್ತದೆ, ಝಟ್ಪಟ್ ಆಗ್ತದೆ, ಅದೇ ರೀತಿ ಅಷ್ಟೇ ಟೇಸ್ಟಿ ಕೂಡ ಆಗ್ತದೆ. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ತಿಳ್ಕೊಳ್ಳುವ. ಮೊದಲಿಗೆ ಕೈಗೆ ಎಣ್ಣೆಯನ್ನು ಸವರಿಕೊಂಡು ಸುವರ್ಣಗೆಡ್ಡೆಯನ್ನು ಕಟ್ ಮಾಡಿದೆ. ತುಂಬ ದೊಡ್ಡದೂ ಅಲ್ಲ, ಚಿಕ್ಕದೂ ಅಲ್ಲ, ಹದ ಗಾತ್ರದ ತುಂಡುಗಳು. ಅದಾದಮೇಲೆ 2 ಸ್ಪೂನ್ ಉದ್ದಿನ ಬೇಳೆಯನ್ನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀಟಾಗಿ ಹುರಿದುಕೊಂಡು, ಎಷ್ಟಪ್ಪ ಅಂತೇಳಿ ಹೇಳಿದರೆ ಘಮ್ ಅಂತೇಳಿ ಹೇಳಿ ಪರಿಮಳ ಬರುವ ತನಕ. ಈ ಒಂದು ರೆಸಿಪಿಯನ್ನು ನನಗೆ ನನ್ನ ಫ್ರೆಂಡ್ ಆಗಿರುವಂಥ ಬೋಳ ಗೀತಾ ಕಾಮತಿಯವರು ತಿಳಿಸಿದ್ದು. ನಾವು ಸುಕ್ಕ ಎಲ್ಲ ಮಾಡೋದಂತೇಳಿ ಹೇಳಿದರೆ ಹೇಗಪ್ಪ ಅಂತೇಳಿ ಹೇಳಿದರೆ ಅದಕ್ಕೆ ಕೊತ್ತಂಬರಿ ಮತ್ತು ಉದ್ದಿನ ಬೇಳೆಯನ್ನು ಹಾಕುವಂಥದ್ದು. ಬಟ್ ಈ ಒಂದು ಸುಕ್ಕ ಏನಿದೆ ಸುವರ್ಣಗೆಡ್ಡೆದ್ದು, ಇದಕ್ಕೆ ತೆಂಗಿನ ತುರಿ, ಹುರಿದಂತಹ ಉದ್ದಿನ ಬೇಳೆ, ಅದರ ನಂತರ ಹುರಿದಂತಹ ಒಣಮೆಣಸು. ನಾನೀಗ ಎಲ್ಲ ಮೆಣಸನ್ನು ಜೊತೆಯಾಗಿ ಹುರಿತಾ ಇದ್ದೇನೆ. ಅಂತೇಳಿ ಹೇಳಿದರೆ ನಾವು ಹೇಗೆ ಅಂತೇಳಿ ಹೇಳಿದರೆ ಡಬ್ಬದಲ್ಲಿ ಹುರಿದು ಹಾಕಿಡೋದು, ಬೇಕಾದಾಗ ಅದನ್ನು ತೆಗಿತಾ ಇರುವಂಥದ್ದು. ಸೊ ಡಬ್ಬದಲ್ಲಿ ಮೆಣಸು ಮುಗ್ದಿತ್ತು, ಹಾಗಾಗಿ ಈಗ ಹುರಿತಾ ಇದ್ದೇನೆ. ಇದರಿಂದ ಒಂದು 6-7 ನಾನು ಸಿಲೆಕ್ಟ್ ಮಾಡಿ ಇದರಲ್ಲಿ ಹಾಕಿದ್ದೇನೆ. ಓಕೆ, ಸೊ 6-7 ಘಾಟಿ ಮೆಣಸನ್ನು ಹಾಕಿ ಒಂದು ಸಣ್ಣ ಒಂದು ಹುಳಿಯ ತುಂಡನ್ನು ಹಾಕಿ ನೀಟಾಗಿ ರುಬ್ಬಿಕೊಳ್ಳುವಂಥದ್ದು. ರುಬ್ಬಿಕೊಳ್ಳೋದು ಹೇಗಪ್ಪ ಅಂತೇಳಿ ಹೇಳಿದರೆ ತರಿಯಾಗಿ, ತುಂಬ ನಯವಾಗಿಯೂ ಅಲ್ಲ, ನಯವಾಗಿ ಅಂತೇಳಿ ಹೇಳಿ ಸುಕ್ಕಕ್ಕೆ ನಯವಾಗಿ ಹರಿಯುವಂಥದ್ದಲ್ಲ, ಸ್ವಲ್ಪ ತರಿಯಾಗಿ ಹರಿಯುವಂಥದ್ದು. ಸೊ ತರಕಾರಿ ಹೋಳುಗಳು ರೆಡಿಯಾಗಿದೆ, ಅದೇ ರೀತಿ ಮಸಾಲೆಯು ಕೂಡ ಅರ್ಧ ಆಗಿದೆ. ಇದೀಗ ಒಗ್ಗರಣೆಯನ್ನು ಹಾಕುವಂಥ ಸಮಯ. ಒಗ್ಗರಣೆ ಏನಪ್ಪ ಅಂತೇಳಿ ಹೇಳಿದರೆ ತೆಂಗಿನ ಎಣ್ಣೆಯನ್ನು ಹಾಕಿ ಅದರಲ್ಲಿ ಸಾಸಿವೆಯನ್ನು ಹಾಕುವಂಥದ್ದು. ಸೊ ಈಗ ನಾನು ನಿಮಗೆ ಒಂದು ಸೈಡಲ್ಲೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೇನಲ್ವ, ಇದು ನಾನು ಲಾಸ್ಟ್ ಟೈಮ್ ಯುಗಾದಿಯ ಸಮಯದಲ್ಲಿ ಹಾಗಲಕಾಯಿ ಬೀಜವನ್ನು ಹಾಕಿದ್ದೆ. ಅದೀಗ ಹಾಗಲಕಾಯಿಯ ಬಳ್ಳಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಸೊ ಹೊರಗೆ ಆಗ್ತಾ ಇರುವಂತಹ ಸೀನನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ. ಸಂಡೆಯ ಸಮಯ. ಸೊ ತಂದೆ ಮಗ ಇಬ್ಬರು ಕೂಡ ಸೇರಿ ಕಾರನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಒಳಗೆ ಝಟ್ಪಟಾಗಿ ನಮ್ಮ ಅಡುಗೆ ರೆಡಿ ಆಗ್ತಾ ಇದೆ. ಓಕೆ, ಸೊ ಎಣ್ಣೆಗೆ ಸಾಸಿವೆನ ಹಾಕುವಂಥದ್ದು, ಅದು ಚಟಪಟ ಅಂತೇಳಿ ಹೇಳಿದ ಹಾಗೆ ಕರಿಬೇವನ್ನು ಹಾಕುವಂಥದ್ದು. ಅದರ ಮೇಲೆ ನೀರಿನಲ್ಲಿ ನಾವು 2-3 ಬಾರಿ ಚೆನ್ನಾಗಿ ತೊಳೆದಿಟ್ಟಂತಹ ಸುವರ್ಣಗೆಡ್ಡೆಯ ತುಂಡುಗಳನ್ನು ಯಾವುದೇ ಕಾರಣಕ್ಕೆ ಡೈರೆಕ್ಟಾಗಿ ಕೈ ಹಾಕಬೇಡಿ. ಈ ರೀತಿ ಸ್ಪೂನಿನಲ್ಲಿ, ಸೌಟಿನಲ್ಲಿ ತೆಗೆದುಕೊಂಡು ನೀವು ಈ ಸುವರ್ಣಗೆಡ್ಡೆಯನ್ನು ಕಾವಲಿಯಲ್ಲಿ ಹಾಕಿದರೆ ಒಳ್ಳೆಯದು. ಅದರ ನಂತರ ಮೇಲಿಂದ ಒಂದು ಬೆಲ್ಲದ ತುಂಡು, ಅದೇ ರೀತಿ ಉಪ್ಪು, ಇದಿಷ್ಟನ್ನು ಹಾಕಿ ಅರ್ಧದಷ್ಟು ಬೇಯಿಸ್ಕೊಳ್ಬೇಕು. ಓಕೆ, ಇದು ಅರ್ಧದಷ್ಟು ಬೆಂದಿದೆ ಅಂತೇಳಿ ಹೇಳಿ ಆಗುವಾಗ ಅದಕ್ಕೆ ಮಸಾಲೆಯನ್ನು ಹಾಕುವಂಥದ್ದು. ಇದು ಅಂತೇಳಿ ಹೇಳಿ ಅಲ್ಲ, ನಾವು ಯಾವುದೇ ಸುಕ್ಕ ಮಾಡುವಾಗ ಕ್ರಮ ಹೇಗಪ್ಪ ಅಂತೇಳಿ ಹೇಳಿದರೆ ಅದು ಅರ್ಧ ಬೆಂದಾದ ಮೇಲೆ ಮಸಾಲೆಯನ್ನು ಹಾಕುವಂಥದ್ದು. ಸೊ ಇದು ಬೇಯ್ತಾ ಇರಬೇಕಾದ್ರೆ ನಾನು ನಡುವೆ ಕಸ ಗುಡಿಸಿ ಒರೆಸಿ ಎಲ್ಲ ನಾನು ಬಂದೆ ಒಳಗೆ. ಸೊ ಇದು ಅರ್ಧ ಬೆಂದಾಗಿತ್ತು. ಇದೀಗ ಮಸಾಲೆಯನ್ನು ಹಾಕುವಂಥ ಸಮಯ ಬಂದಿದೆ. ಹಾಕೋಕ್ಕಿಂತ ಮೊದಲು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಯಾಕಂತೇಳಿ ಹೇಳಿದರೆ ಅದು ಬೇಯದಿದ್ದರೆ ಮತ್ತು ಕಂಪ್ಲೀಟ್ ರೆಸಿಪಿಯೇ ಹಾಳಾಗ್ತದೆ. ಅರ್ಧ ಬೇಯಬೇಕಾಯ್ತಾ. ಅದರ ನಂತರ ಈ ಮಸಾಲೆಯನ್ನು ಹಾಕುವಂಥದ್ದು. ಕೆಲವರಿಗೆ ಹೇಗೆ ಬೇಕಪ್ಪ ಅಂತೇಳಿ ಹೇಳಿದರೆ ಸುಕ್ಕ ಅಂತೇಳಿ ಹೇಳಿದರೆ ಡ್ರೈ ಆಗಿ ಬೇಕು. ನಮಗೆ ಹೇಗಂತೇಳಿ ಹೇಳಿದರೆ ಒಂದು ಸ್ವಲ್ಪ ಅದರಲ್ಲಿ ನೀರಿನ ಪಸೆ ಇರುವಂಥದ್ದು. ಸೊ ಈ ಒಂದು ಮಸಾಲೆಯನ್ನು ಸೇರಿಸುವಾಗಲೇ ಘಮ್ಮನ್ನು ಅನ್ನುವಂಥ ಒಂದು ಸುಕ್ಕ ಸಕ್ಸಸ್ಫುಲ್ ಆಗಿದೆ ಅನ್ನುವಂತಹ ಒಂದು ಸಿಗ್ನಲನ್ನು ನಿಮಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದ್ಭುತವಾಗಿ ಆಗಿತ್ತು. ಸೊ ಅಕ್ಕನಿಗೆ, ಬೋಳ ಗೀತಾ ಕಾಮತಿಯವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಇವತ್ತು ನಮ್ಮ ಮನೆಗೆ ಪ್ರತಿನಿತ್ಯ ಬರುವಂತಹ ಲಕ್ಷ್ಮಿಯವರು ಬರುವಾಗ ಒಂದು 10-12 ಕಾಟು ಮಾವನ್ನು ತಗೊಂಡು ಬಂದಿದ್ದರು. ಸೊ ಆ ಕಾಟು ಮಾವು ನೋಡಿದ ಹಾಗೆ ನಾನು ಆ್ಯಕ್ಚುಲಿ ಇವತ್ತು ಎಣಿಸಿದ್ದು ಒಂದು ಸುಕ್ಕ ಮತ್ತೊಂದು ಲಿಂಬೆಹಣ್ಣಿನ ಸಾರು ಅಷ್ಟೇ ಮಾಡೋದು ಅಂತೇಳಿ ಹೇಳಿ. ಬಟ್ ಆ ಕಾಟು ಮಾವಿನಕಾಯನ್ನು ನೋಡುವಾಗ ಖಂಡಿತವಾಗಿ ಇವತ್ತು ಮಾವಿನ ಪಲ್ಯ ಮಾಡೋಣ ಅಂತೇಳಿ ಹೇಳಿ ನನಗೆ ಆಸೆ ಆಯಿತು. ಸೊ ಕೂಡಲೇ ಕಾಟು ಮಾವಿನಕಾಯನ್ನು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನು ಸುಲಿದು ಅದನ್ನು ನೀರಿನಲ್ಲಿ ಹಾಕಿ ಅದರ ಪಲ್ಪನ್ನೆಲ್ಲ ಚೆನ್ನಾಗಿ ತೆಗೆದುಕೊಂಡೆ. ಅದರ ನಂತರ ಮಾವಿನ ಹಣ್ಣಿನ ಗೊರಂಟು, ಅದೇ ರೀತಿ ಅದರ ರಸವನ್ನು 3 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅದೇ ರೀತಿ ಬೆಲ್ಲ ನೀವು ನೋಡಿಕೊಂಡು ಹಾಕಿ. ಅಂತೇಳಿ ಹೇಳಿದರೆ ಕೆಲವು ಮಾವಿನಕಾಯಿ ತುಂಬ ಹುಳಿ ಇರ್ತದೆ, ಕೆಲವು ಸಿಹಿ ಇರ್ತದೆ. ಸಿಹಿ ಇದ್ದರೆ ತುಂಬ ಅಗತ್ಯ ಇಲ್ಲ, ಬಟ್ ಇದು ಹೇಗೆ ಇರಬೇಕು ನೋಡಿ, ಪರ್ಫೆಕ್ಟ್ ಆಗಿತ್ತು, ಅದ್ಭುತವಾಗಿತ್ತು. ಸಿಹಿ ಹುಳಿ ಮಿಶ್ರಿತವಾದಂಥ ಒಂದು ಮಾವಿನ ಹಣ್ಣು. ಸೊ ಅದ್ಭುತವಾಗಿತ್ತು. ಸೊ ಇದಕ್ಕೆ ಖಾರ, ಉಪ್ಪು, ಸಿಹಿಯನ್ನು ಹಾಕ್ತಾ ಇದು ಚೆನ್ನಾಗಿ ಕೊತ ಆಗಬೇಕು. ಅಂತೇಳಿ ಹೇಳಿದರೆ ಒಂದು 5 ನಿಮಿಷದ ಒಳಗಾಗಿ ಈ ಮಾವಿನ ಹಣ್ಣು ಅದರಲ್ಲಿ ಬೇಯಬೇಕು. ಸೊ ಅಷ್ಟು ನೀವು ಸ್ಟರ್ ಮಾಡಿ. ಅದರ ನಂತರ ಅರ್ಧ ಸೌಟಿನಷ್ಟು ಮೈದಾವನ್ನು ಒಂದು ನೀರಿನಲ್ಲಿ ಗಂಟಿಲ್ಲದೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಬಟ್ ಇವತ್ತು ನನ್ನ ಹತ್ರ ಮೈದಾ ಇರಲಿಲ್ಲ, ಸೊ ನಾನು ಕಾರ್ನ್ಫ್ಲೋರ್ ಹಾಕಿದ್ದೇನೆ ಇಲ್ಲಿ. ಸೊ ಅದನ್ನು ಕೂಡ ಹಾಕ್ಕೊಂಡು ಒಂದು 2 ನಿಮಿಷ ನೀವು ಚೆನ್ನಾಗಿ ಕುದಿಸಿಕೊಂಡ್ರೆ ಅದು ದಪ್ಪಗಾಗ್ತದೆ, ಗೊತ್ತಾಗ್ತದೆ ನಿಮಗೆ ಆಗಿದೆ ಅಂತೇಳಿ ಹೇಳಿ. ಬಟ್ ಇದೆಲ್ಲ ಪ್ರಾಸೆಸನ್ನು ನೀವು ಯಾವಾಗ ಮಾಡಬೇಕು ಅಂತೇಳಿ ಹೇಳಿದರೆ, ಮಾವಿನ ಹಣ್ಣಿನ ಗೆರಟೆ ಏನುಂಟು ಅದು ಚೆನ್ನಾಗಿ ಬೆಂದಾದ ಮೇಲೆ ಈ
ಆಳಾವಣ ಅಥವಾ ಮೈದಾದ ನೀರನ್ನು ನೀವು ಹಾಕುವಂಥದ್ದು. ಓಕೆ, ಸೊ ಇದು ಒಗ್ಗರಣೆ ಆಗಬೇಕಾದ್ರೆ ಹೊರಗೆ ನಾನು ನೋಡಬೇಕಾದ್ರೆ ಟಿ ವಿಯಲ್ಲಿ ನನ್ನ ಒಂದು ಪುಸ್ತಕ ಬಿಡುಗಡೆ ಒಂದು ಕಾರ್ಯಕ್ರಮ ಯೂತ್ ಆಫ್ GSBಯಲ್ಲಿ ಹಾಕಿದ್ದು ಆಗ್ತಾ ಇತ್ತು. ಸೊ ಇದನ್ನು ನೋಡಿ ಖುಷಿ ಆಯಿತು. ಮನೆಯ ಒಂದಷ್ಟು ಜನ ಒಳ್ಳೆಯ ಸಪೋರ್ಟನ್ನು ಕೊಡ್ತಾ ಇದ್ದಾರೆ, ಟಿ ವಿಯಲ್ಲಿ ಬಂದಂತಹ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ ಅಂತೇಳಿ ಹೇಳಿ. ಸೊ ಒಳಗೆ ಬಂದ ಹಾಗೆ ಕರಿಬೇವು, ಸಾಸಿವೆ, ಅದೇ ರೀತಿ ಒಣಮೆಣಸಿನಕಾಯಿಯ ಖಡಕ್ ಒಂದು ಒಗ್ಗರಣೆಯನ್ನು ಕೊಟ್ಟು ಮಾವಿನ ಹಣ್ಣಿನ ಪಲ್ಯದ ಮೇಲೆ ಹಾಕಿದರೆ ಈ ಒಂದು ಮಾವಿನ ಹಣ್ಣಿನ ಪಲ್ಯ ರೆಡಿ. ಇದು ನಮ್ಮ ಒಂದು GSBಗಳದ್ದು ಹೆಚ್ಚಾಗಿ ನಾವು ಈ ಕಾಟು ಮಾವಿನ ಹಣ್ಣು ಸಿಕ್ಕಿದಾಗ ಎಲ್ಲರ ಮನೆಯಲ್ಲಿ 99.99% ನಾವು ಮಾಡುವಂತಹ ಒಂದು ಅಡುಗೆ, ಆಯಿತಾ. ಸೊ ಈಗ 2 ಅಡುಗೆಯನ್ನು ಮಾಡಿದೆವು. ಒಂದು ಸುವರ್ಣಗೆಡ್ಡೆ ಸುಕ್ಕ, ಅದೇ ರೀತಿ ಮಾವಿನ ಹಣ್ಣಿನ ಪಲ್ಯ. ಇದು ಎರಡಕ್ಕೂ ನಾವು ಬೆಳ್ಳುಳ್ಳಿಯನ್ನಾಗಲಿ ನೀರುಳ್ಳಿಯನ್ನಾಗಿ ಉಪಯೋಗಿಸಲಿಲ್ಲ. ಇದು ಟಿಪಿಕಲ್ ಟ್ರೆಡಿಷನಲ್ ಅಥೆಂಟಿಕ್ GSB ಅಡುಗೆ. ಅದರ ನಂತರ ಟೊಮೆಟೊ ಸಾರು, ಅದೇ ರೀತಿ ದಾಳಿತೋವೆ ನಮಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತೇಳಿ ಹೇಳಿದಾಗ ವೈಟ್ ರೈಸಿಗೆ ಇದು ಸೂಪರಾಗಿ ಸೂಟ್ ಆಗ್ತದೆ. ಲಿಂಬೆಹಣ್ಣಿನ ಸಾರು. ಓಕೆ, ಇದನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿ ತಿಳಿಸ್ತೇನೆ. ಮೊದಲಿಗೆ ತುಪ್ಪದ ಒಗ್ಗರಣೆ ಆಗಬೇಕು, ಇದಕ್ಕೆ ಎಣ್ಣೆ ಒಗ್ಗರಣೆ ಆಗೋದಿಲ್ಲ. ಸೊ ತುಪ್ಪವನ್ನು ಹಾಕುವಂಥದ್ದು, ಅದರ ಮೇಲೆ ಸಾಸಿವೆಯನ್ನು ಹಾಕುವಂಥದ್ದು, ಅದರ ನಂತರ ಹಸಿಮೆಣಸು, ನಾನು 3 ಹಸಿಮೆಣಸನ್ನು ಇಲ್ಲಿ ಹಾಕಿದ್ದೇನೆ. ಅದರ ನಂತರ ಒಂದು ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಹಳದಿಯನ್ನು, ಯಾಕಂದರೆ ಹಳದಿ ಮತ್ತು ಶುಂಠಿಯನ್ನು ಆದಷ್ಟು ನಾವು ಎಷ್ಟು ಉಪಯೋಗಿಸ್ತೇವೋ ಅಷ್ಟು ಒಳ್ಳೆಯದು. ಸೊ ಹಳದಿಯನ್ನು ಹಾಕಿ ಅದನ್ನು ಚೆಂದ ಮಾಡಿ ಸ್ಟರ್ ಮಾಡುವಂಥದ್ದು. ಅದರ ನಂತರ ಮೇಲಿಂದ ನೀರನ್ನು ಹಾಕುವಂಥದ್ದು. ಒಂದು 3 ಗ್ಲಾಸ್ನಷ್ಟು ನೀವು ನೀರನ್ನು ಹಾಕ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕುವಂಥದ್ದು, ಉಪ್ಪನ್ನು ಹಾಕುವಂಥದ್ದು. ಇದಕ್ಕೆ ಬೆಲ್ಲವನ್ನೆಲ್ಲ ಹಾಕಲಿಕ್ಕೆಲ್ಲ ಇಲ್ಲ, ರುಚಿ ಆಗ್ತದೆ. ನೀವು ಅಕಾರ್ಡಿಂಗ್ಲಿ ಉಪ್ಪು ಖಾರ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದೇ ರೀತಿ ಬಿಸಿ ನೀರಿನ ಸಾರು ಅಂತೇಳಿ ಹೇಳಿ ಮಾಡ್ತೇವೆ. ಬಿಸಿ ನೀರಿನ ಸಾರು ಕೂಡ ಈ ವೈಟ್ ರೈಸ್ ರೊಟ್ಟಿಗೆ ಒಳ್ಳೆಯದಾಗ್ತದೆ. ಸೊ ನೆಕ್ಸ್ಟ್ ಟೈಮ್ ಆ ಸಾರನ್ನು ಕೂಡ ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಸೊ ಲಿಂಬೆ ಹಣ್ಣಿನ ಸಾರು ಇದು ಒಳ್ಳೆಯಾಗಿ ಬೆಂದಾದ ಮೇಲೆ ಇದನ್ನು ಆಫ್ ಮಾಡಿ ನಂತರ ಲಿಂಬೆ ಹಣ್ಣನ್ನು ಮೇಲಿಂದ ಹಿಂಡುವಂಥದ್ದು. ನಾನೊಂದು 3/4 ಲಿಂಬೆ ಹಣ್ಣನ್ನು ಹಿಂಡಿದ್ದೇನೆ ಅಂತೇಳಿ ಹೇಳಿದರೆ ಇದು ಸ್ವಲ್ಪ ದೊಡ್ಡದಿರುವ ಕಾರಣ. ಇಲ್ಲದಿದ್ದರೆ 1 ಲಿಂಬೆ ಹಣ್ಣನ್ನು ನೀವು ಹಿಂಡ್ಬೋದು. ಸೊ ಫೈನಲ್ ಆಗಿ ಇದು ಸೂಪರ್ ಆಗ್ತದೆ, ಆಯಿತಾ. ಅಂತೇಳಿ ಹೇಳಿದರೆ ಒಗ್ಗರಣೆಯನ್ನು ನೀವು ಲಾಸ್ಟಿಗೆ ಸಹ ಕೊಡ್ಬೋದು, ಬಟ್ ಫಸ್ಟಿಗೆ ಕೊಟ್ಟು ಅದರಲ್ಲಿ ನೀರನ್ನು ಹಾಕಿ ಬೇಯಿಸಿದಾಗ ಇದು ಅದ್ಭುತವಾಗಿ ಆಗ್ತದೆ. ಸೊ ಫೈನಲಿ ರೆಡಿ ಆಯಿತು ನಮ್ಮದು ಕಾಟು ಮಾವಿನ ಹಣ್ಣಿನ ಪಲ್ಯ, ಸುವರ್ಣಗೆಡ್ಡೆ ಸುಕ್ಕ, ಅದೇ ರೀತಿ ಲಿಂಬೆಹಣ್ಣಿನ ಸಾರು. ಸೊ ಕಾಟು ಮಾವಿನ ಒಂದು ಪಲ್ಯ ಏನಿದೆ ಇದನ್ನು ಮಾಡಿದ ಹಾಗೆ ಕೂಡಲೇ ತಿನ್ನುವಂಥ ಒಂದು ಚಾಳಿ ನಮ್ಮದು. ನೋಡಿ ಯಾವ ರೀತಿಯಾಗಿದೆ ಅಂತೇಳಿ ಹೇಳಿ ಇದನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ಬೋದು. ಸೊ ನಾಳಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಅಂತೇಳಿ ಹೇಳ್ತಾ ಇವತ್ತಿನ ಒಂದು ಅಡುಗೆಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಎಲ್ರಿಗೂ ಕೂಡ ನಮಸ್ತೆ, ಬಾಯ್ ಬಾಯ್.